ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ಲಿಂಗಸಗೂರು, ಜಿಲ್ಲೆ ರಾಯಚೂರು ತಾಲೂಕು ಅಧ್ಯಕ್ಷರು ವೈ ದುರ್ಗಾ ಪ್ರಸಾದ್ ಗುರುಗುಂಟ ಭಾಗದಲ್ಲಿ ಕಳೆದ ವರ್ಷದಿಂದ ತೊಗರಿ ಮತ್ತು ಭತ್ತ ಖರೀದಿ ಕೇಂದ್ರ ತೆಗೆದಿರುವ ಕುರಿತು ಕಾರಣ ತಾಲೂಕಿನಾದ್ಯಂತ ತೊಗರಿ ಭತ್ತ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು. ಯಾವುದೇ ರೀತಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಸ್ಪಂದಿಸಿಲ್ಲ ಎಂದು ದಿನಾಂಕ 5/12/2025 ರೈತರು ಗುರುಗುಂಟ ಗ್ರಾಮದ ಮೂಲಕ ಹಾಯ್ದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತದೆ. ರೈತರು ಗುರುಗುಂಟ ಗ್ರಾಮದ ಮೂಲಕ ಹಾಯ್ದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತದೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿದ್ರು. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಸಾಕಾಗಿದೆ, ಯಾವುದೇ ರೀತಿ ಸಮಸ್ಯೆ ಬಗೆಹರಿಸಿಲ್ಲ. 20 ದಿವಸ ಮೊದಲೇ ಮನವಿ ಕೊಟ್ಟಿರುತ್ತೇವೆ, ಈ ಸಮಸ್ಯೆ ಬಗೆಹರಿಸಿ ಎಂದು ಮನವಿ ಕೊಟ್ಟಿರುತ್ತದೆ. ಇದರಿಂದ ಯಾವುದೇ ರೀತಿ ಸ್ಪಂದನೆ ಮಾಡುತ್ತಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಉಗ್ರ ಹೋರಾಟವನ್ನ ಮಾಡುವುದು ಎಂದು ಹೇಳಿದ್ರು. ಡಿಸೆಂಬರ್ 5ರಂದು ಹೋರಾಟ ಮಾಡಲಾಗುವುದು ಎಂದು ಹೇಳಿದ್ರು. ಸ್ಥಳಕ್ಕೆ ಸಚಿವರು ಜಿಲ್ಲಾಧಿಕಾರಿ ಬರೋ ತನಕ ರಸ್ತೆಗಳು ತಡೆಯುವುದು, ರೈತರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಅದೊಂದು ಯಾವುದೇ ಈ ಒಂದು ವಿಷಯ ಅಂದ್ರೆ ಯಾವ ವಿಷಯ ಯಾವ ಮನೆ ಪತ್ರ ಕೊಟ್ಟರು ತಗೊಳೋದು ಏನೋ ಬುಟ್ಟಿಗೆ ಹಾಕದಂಗೆ ಮಾಡಕತ್ತಿಲ್ಲ. ಸೇಸಿ ಅವರು ಭಾಳ ಕೊಡಕತ್ತೀವಿ. ನೀವು ಮಾತಿಂದ ನಮ್ಗೆ ಸಾಕಾರನೂ ಮಾಡಕತ್ತೀರಿ. ನೀವು ನಾವು ಕೊಟ್ಟಿದ್ದೆಲ್ಲ ಸುದ್ದಿ ಮಾಡೋದು ಮಾಡ್ತೀರಿ. ನಾವು ಮನೆ ಪತ್ರ ಒಂದೂ ಸ್ಪಂದನೆ ಇಲ್ಲ, ಯಾವ ಒಂದೂ ಕೆಲಸ ಆಗೋದು. ಅದರ ಸಲುವಾಗಿ ಹೊಸವರ ಸಚಿವರು ಬರಬೇಕು, DC ಅವರು ಬರತನ ದಾಡಿ ಪಡೆದಿಲ್ಲ ಅಂತೇಳಿ ಗುರುಗುಂಟ ರಸ್ತೆ ತಡಿ 5ನೇ ತಾರೀಕು ಡಿಸೆಂಬರ್ 5ನೇ ತಾರೀಕು ಮಾಡ್ಬೇಕಂತ ಇದು ಮಾಡಿದ್ದೀವಿ ಸರ್. ಯಾವ್ದೇನು ಯಾಕಂದ್ರೆ ಈಗ ಅತಿವೃಷ್ಟಿ ಜಾಸ್ತಿ ಆಗೈತಿ. ಮಳೆ ತೊಗರಿಗೆ ರೇಟೇ ಇಲ್ಲ, ಇಳುವರಿನೇ ಇಲ್ಲ. ರೈತರು ಭಾಳ ಸಂಘ ಇದೊಂದು ಪ್ರತಿ ವೀಕು ಧರಣಿ ಮಾಡಬೇಕು, ಇದು ಮಾಡ್ಬೇಕಂತಾನೆ ಅಧಿಕಾರಿಗಳು ಪೂರ್ತಿ ಅಧಿಕಾರಿಗಳು ರಾಜಕೀಯ ನಾಯಕರು ಪೂರ್ತಿ ಇದು ಬೇಜಾಬಾರದಾಗ ಆಗಿಬಿಡ್ತಾರೆ. ಈಗ ಯಾರು ಎಲ್ಲರಿಗೂ ನಾವು ಧರಣಿ ಮಾಡಕ್ಕೆ ರೆಡಿ, ನೀವು ಇದು ಮಾಡಕ್ಕೆ ರೆಡಿ ಎಲ್ಲರೂ, ಆದ್ರೂ ಸಾಕಾರ ಸಿಗವಂತ ಅಂತೇಳಿ ಉಗ್ರವಾದ ಹೋರಾಟ ಮಾಡ್ಬೇಕಂತ ಧರಣಿ ಮಾಡ್ಬೇಕಂತ ಇಟ್ಟಿದೆ ಸರ್. ನಿಮ್ಮ ಸಹಕಾರ ಅನ್ಬೇಕು, ನಿಮ್ಮ ಮೂಲಕ ತಿಳಿಸುತ್ತೆ. ತಡೆ ಹಿಡಿತೀರಿ ಅಂದ್ರೆಲ್ಲ ಹೆಸರು ಕೊಟ್ಟಿರಿ, ಸಿಗ್ತಾರೆಲ್ಲ ಮೊನ್ನೆ ಮುಗಿಸಿದ್ರಿ. ಅಂದ್ರೆ ಸಚಿವರು DC ಅವರು ಬರತನ ರಸ್ತೆ 17ನೇ ತಾರೀಕು ಮನೆ ಕೊಟ್ಟಿದ್ರಲ್ಲ ಆಲ್ರೆಡಿ DC ಅವರಿಗೆ. ಮತ್ತೆ ಮೊಹಮ್ಮದ್ ಸಾಬ್ ಒಬ್ಬ ಅಧ್ಯಕ್ಷರು, ಮೊಹಮ್ಮದ್ ಸಾಬ್ ಸದಾನಂದ ಯುವ ಘಟಕ ಅಧ್ಯಕ್ಷರು, ಸದಾನಂದ ಅಧ್ಯಕ್ಷರು. ನಾವು 17ನೇ ತಾರೀಕು DC ಅವರಿಗೆ ಒಂದು ಮನವಿ ಕೊಟ್ಟಿದ್ವಿ ಸರ್. ಯಾಕಂದ್ರೆ ತೊಗರಿ ಕೇಂದ್ರ ಭತ್ತದ ಕೇಂದ್ರ ತೆಗಿಬೇಕಂತ ಗುರುಗುಂಟದ ಗ್ರಾಮದಾಗ ಗೌಡರದಾಗ ಸರ್ಕಾರ ಅಲಾಟ್ಮೆಂಟ್ ಮಾಡಿತ್ತು. ಆದರೂ ತೊಗರಿ ಕೇಂದ್ರ ತೆಗೆದಿಲ್ಲ. ಹೋದ ಸತ್ತಿನ ಮನವಿ ಕೊಟ್ಟಿದ್ದೀವಿ, ಆದ್ರೂ ಸ್ಪಂದನೆ ಮಾಡಿದ್ದಿಲ್ಲ. ಅದಕ್ಕೆ ಈ ವರ್ಷ ಅಡ್ವಾನ್ಸ್ ಆಗಿ ಮನವಿ ಮಾಡಿದ್ದೀವಿ. ಡಿಸೆಂಬರ್ 5 ಒಳಗೆ ತೊಗರಿ ಕೇಂದ್ರ ನಾವು ರಸ್ತೆ ತಡೆ ಮಾಡ್ತೀವಿ ಅಂತ ಹೇಳಿ. ಆದ್ರೂ ಇದುವರೆಗೂ ಯಾವುದೇ ಸ್ಪಂದನೆ ಇಲ್ಲ. ಮತ್ತೆ ಬೇರೆ ಮಾತಾಡಿದ್ರಿ, ರೈತರು ಹೋಗಿ ನೀವು ಅಲ್ಲಿ ಹೋಗ ಅಂತ ಹೇಳಿದ್ರು. ನಾವು ಮೊನ್ನೆ ಅಂದ್ವಿ ಏನು ಮಾಡಿದ್ರು ನಾವು ಎಲ್ಲಿಗೆ ಕರ್ಸೋಲ್ಲ ಅಂತ ಹೇಳಿದ್ವಿ ಮನವಿ ಮಾಡೋಲ್ಲ. ಅದೊಂದು ಯಾವುದೇ ಈ ಒಂದು ವಿಷಯ ಅಂದ್ರೆ ಯಾವ ವಿಷಯ ಯಾವ ಮನೆ ಪತ್ರ ಕೊಟ್ಟರು ತಗೊಳೋದು ಏನೋ ಬುಟ್ಟಿಗೆ ಹಾಕದಂಗೆ ಮಾಡಕತ್ತಿದ್ದಾರೆ. DC ಅವರು ಭಾಳ ಕೊಡಕತ್ತೀವಿ. ನೀವು ಮಾತಿಂದ ನಮ್ಗೆ ಸಾಕಾರನೂ ಮಾಡಕತ್ತೀರಿ. ನೀವು ನಾವು ಕೊಟ್ಟಿದ್ದೆಲ್ಲ ಸುದ್ದಿ ಮಾಡೋದು ಮಾಡ್ತೀರಿ. ನಾವು ಮನೆ ಪತ್ರ ಕೊಟ್ಟರೆ ಒಂದೂ ಸ್ಪಂದನೆ ಇಲ್ಲ, ಯಾವ ಒಂದೂ ಕೆಲಸ ಆಗೋದು. ಅದರ ಸಲುವಾಗಿ ಹೊಸವರ ಸಚಿವರು ಬರಬೇಕು, DC ಅವರು ಬರತನ ದಾಡಿ ಪಡೆದಿಲ್ಲ ಅಂತೇಳಿ ಗುರುಗುಂಟ ರಸ್ತೆ ತಡಿ 5ನೇ ತಾರೀಕು ಡಿಸೆಂಬರ್ 5ನೇ ತಾರೀಕು ಮಾಡ್ಬೇಕಂತ ಇದು ಮಾಡಿದ್ದೀವಿ. ರೇಟ್ ಇಲ್ಲ, ಇಳುವರಿನೇ ಇಲ್ಲ. ರೈತರು ಭಾಳ ಸಂಘ ಇದೊಂದು ಪ್ರತಿ ವೀಕು ಧರಣಿ ಮಾಡಬೇಕು, ಇದು ಮಾಡ್ಬೇಕಂತಾನೆ ಅಧಿಕಾರಿಗಳು ಪೂರ್ತಿ ಅಧಿಕಾರಿಗಳು ರಾಜಕೀಯ ನಾಯಕರು ಪೂರ್ತಿ ಇದು ಬೇಜಾಬಾರದಾಗ ಆಗಿಬಿಡುತ್ತೆ. ಈಗ ಯಾರು ಎಲ್ಲರಿಗೂ ನಾವು ಧರಣಿ ಮಾಡಕ್ಕೆ ರೆಡಿ, ನೀವು ಇದು ಮಾಡಕ್ಕೆ ರೆಡಿ ಎಲ್ಲರೂ, ಆದ್ರೂ ಸಾಕಾರ ಸಿಗುವಂತ ಅಂತೇಳಿ ಉಗ್ರವಾದ ಹೋರಾಟ ಮಾಡ್ಬೇಕಂತ ಧರಣಿ ಮಾಡ್ಬೇಕಂತ ಇಟ್ಟಿದೆ ಸರ್. ನಿಮ್ಮ ಸಹಕಾರ ಬೇಕು, ನಿಮ್ಮ ಮೂಲಕ ತಿಳಿಸುತ್ತೆ.